ಎಲ್ಲರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಸ್ವಪ್ನಶಾಸ್ತ್ರದ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕನಸಿನಲ್ಲಿ ಈ ವಸ್ತುಗಳು ಕಂಡರೆ ನಿಮಗೆ ಧನಲಾಭ. ಹೌದಾ? ನೋಡೋಣ ಬನ್ನಿ. ಕನಸು ಕಾಣುವುದು ಸಾಮಾನ್ಯ ಪ್ರಕ್ರಿಯೆ. ಪ್ರತಿಯೊಬ್ಬರೂ ರಾತ್ರಿ ಮಲಗಿದಾಗ ಕನಸು ಕಾಣುತ್ತಾರೆ. ಅದು ಸಿಹಿಗನಸು ಆಗಿರಬಹುದು, ಹಾಗೆ ದುಸ್ವಪ್ನವೂ ಆಗಿರಬಹುದು. ಕೆಲವೊಮ್ಮೆ ಭಯಾನಕ ಕನಸು ನಮ್ಮನ್ನು ಹೆದರಿಸಿ ಎದ್ದು ಕೂರುವಂತೆ ಕೂಡ ಮಾಡುತ್ತದೆ ಮತ್ತು ಕೆಲವೊಮ್ಮೆ ತಮಾಷೆಯ ಕನಸು ನಮ್ಮನ್ನು ನಗಿಸುತ್ತದೆ. ಕೆಲವೊಮ್ಮೆ ನಿಗೂಢ ಕನಸು ನಮ್ಮನ್ನು ದಿನವಿಡೀ ಯೋಚಿಸುವಂತೆ ಮಾಡುತ್ತದೆ. ಕೆಲವೊಮ್ಮೆ ನಾವು ನಮ್ಮ ಸುತ್ತಲೂ ನಡೆದ ಘಟನೆಗಳನ್ನೇ ಆಧರಿಸಿದ ಕನಸುಗಳನ್ನು ಕೂಡ ಕಾಣುತ್ತೇವೆ. ಪ್ರತಿಯೊಂದು ಕನಸಿಗೂ ತನ್ನದೇ ಆದ ವಿಶೇಷ ಅರ್ಥವಿದೆ. ಕೆಲವೊಮ್ಮೆ ಮುಂಬರುವ ಘಟನೆಗಳು ಕೂಡ ಕನಸಿನಲ್ಲಿ ಬರುವುದುಂಟು. ನಿಮಗೆ ಗೊತ್ತಿರದ ಮತ್ತೊಂದು ಸಂಗತಿ ಇದೆ. ಈ ಸ್ವಪ್ನಶಾಸ್ತ್ರದಲ್ಲಿ ಈ ಕೆಲವೊಂದು ಮಾಹಿತಿಗಳನ್ನು ತಿಳಿಸಿದ್ದಾರೆ. ಹಾಗೆ ಇವತ್ತು ಈ ಮೂರನ್ನು ಕಂಡರೆ ನಿಮಗೆ ಧನಲಾಭ ಕಾದಿದೆ ಎಂದು ಅರ್ಥ. ಹಾಗಿದ್ದರೆ ಏನು ಅನ್ನೋದನ್ನ ನೋಡೋಣ ಬನ್ನಿ. ನಮ್ಮ ಸ್ವಪ್ನಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ? ಮೊದಲನೇದು, ಕನಸಿನಲ್ಲಿ ಪೊರಕೆಯನ್ನು ನೋಡೋದು. ಹೌದು, ಕನಸಿನಲ್ಲಿ ಕಸಪೊರಕೆಯನ್ನು ನೋಡಿದರೆ ಅಶುಭ ಎಂದು ಭಾವಿಸಬೇಡಿ. ಇದು ನಿಮಗೆ ತುಂಬ ಶುಭ ಸಂಕೇತವಾಗಿದೆ. ಇದರರ್ಥ ನಿಮ್ಮ ಅದೃಷ್ಟದ ಬೀಗ ತೆರೆಯಲಿದೆ. ಅಂದರೆ ಈ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರಲಿದೆ. ಜೊತೆಗೆ ಆರ್ಥಿಕ ಲಾಭವೂ ಕೂಡ ಆಗಲಿದೆ ಅಂತ. ನಿಮಗೆ ಎಲ್ಲರಿಗೂ ಗೊತ್ತು, ಈ ಕಸಪೊರಕೆಯನ್ನು ಶ್ರೀ ಮಹಾಲಕ್ಷ್ಮಿ ಅಂತ ಕೂಡ ಭಾವಿಸ್ತಾರೆ. ಹಾಗೆ ಕಸಪೊರಕೆಯನ್ನು ಹೇಗೆಂದರೆ ಹಾಗೆ ಇಡಬಾರ್ದು ಕೂಡ. ಹಾಗಾಗಿ ಇದೊಂದು ಶುಭ ಸೂಚನೆ. ಇನ್ನು ಎರಡನೇದು, ಕನಸಿನಲ್ಲಿ ಚಂದ್ರನನ್ನು ನೋಡೋದು. ನಿಮ್ಮ ಕನಸಿನಲ್ಲಿ ನೀವು ಚಂದ್ರನನ್ನು ನೋಡಿದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಅದನ್ನು ಶ್ರೀಮಂತರಾಗುವ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ತಾಯಿ ಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲಿದೆ ಎಂದರ್ಥ. ನಿಮಗೆಲ್ಲ ಗೊತ್ತಿರುವ ಹಾಗೆ ಹುಣ್ಣಿಮೆಯಲ್ಲಿ ಶ್ರೀಮನ್ನಾರಾಯಣನನ್ನು ಪೂಜೆ ಮಾಡ್ತೀವಿ. ಎಲ್ಲಿ ನಾರಾಯಣನ ಪೂಜೆ ಆರಾಧನೆ ನಡೆಯುತ್ತೆ ಅಲ್ಲಿ ಶ್ರೀ ಮಹಾಲಕ್ಷ್ಮಿಯ ಆರಾಧನೆ ನಡೆಯುತ್ತೆ. ಹಾಗಾಗಿ ಹುಣ್ಣಿಮೆ ಶ್ರೀ ನಾರಾಯಣಿಗೆ ಶ್ರೇಷ್ಠ. ಹಾಗಾಗಿ ಚಂದ್ರನು ಕಾಣುವುದು ಕೂಡ ಲಕ್ಷ್ಮಿಯ ಒಂದು ಸಂಕೇತ. ಇನ್ನು ಕನಸಿನಲ್ಲಿ ಮಳೆಯನ್ನು ನೋಡುವುದು. ನಿಮ್ಮ ಕನಸಿನಲ್ಲಿ ಮಳೆ ಕಂಡರೆ ಅದು ಕೂಡ ಶುಭ ಸಂಕೇತ. ಇದರರ್ಥ ನಿಮ್ಮಲ್ಲಿರುವ ಸಾಲದ ಹೊರೆ ಶೀಘ್ರದಲ್ಲೇ ಕಡಿಮೆಯಾಗಲಿದೆ ಅಂತ. ನೀವು ಸಾಲದಿಂದ ಮುಕ್ತರಾಗಲಿದ್ದೀರಿ. ಬಹಳ ಹಿಂದೆಯೇ ಮಾಡಿದ ಒಂದು ಹೂಡಿಕೆಗಳು ಏನಿರುತ್ತೆ ಅದು ನಿಮಗೆ ಲಾಭವನ್ನು ನೀಡುತ್ತದೆ ಎಂದು ಇದರರ್ಥ. ಹಾಗಾಗಿ ಇವತ್ತು ನಾವು ಒಂದು ಸ್ವಪ್ನಶಾಸ್ತ್ರದ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಂಡು, ಮಾಹಿತಿ ಇಷ್ಟ ಆದರೆ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.